ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಫಸ್ಟ್ ಟೈಮ್ ಎಷ್ಟು ಕ್ಯೂಟ್ ಆಗಿ ಟುಂಗ್ 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 ಅಂತ ಡ್ಯಾನ್ಸ್ ಎಲ್ಲ ಮಾಡ್ಕೊಂಬಂದು ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದೆ ಬೇಬಿ. ಥ್ಯಾಂಕ್ ಯು ರೀ. ಇವ್ ಖುಷಿ ಆಯ್ತೇನ್ರಿ ನಿಮ್ಗೆ ಡ್ಯಾನ್ಸ್ ಮಾಡಿ? ಖುಷಿ ಆಯ್ತ್ರಿ. ನಿಮ್ಗೆ ಇಷ್ಟನೇನ್ರಿ ಈ ತರ ಡ್ಯಾನ್ಸ್ ಫಸ್ಟ್ ಮಾಡೋದು? ಅಪೂರ್ವ ಮ್ಯಾಮ್ ಚಂದದಾಗೆ ಭಾಳ ಖುಷಿ ಐತ್ರಿ. ಹಾ. ಓ ಈ ತರ ಕೊಟ್ರು ನಾನು ಈ ಸಲ ಚೆನ್ನಾಗಿ ಮಾಡ್ಬೇಕು, ಖುಷಿಯಾಗಿ ಮಾಡ್ಬೇಕು ಅಂತ ಹಾ. ಅದೇ ತರ ಸಾಂಗ್ ಕೊಟ್ರಿ. DKD ವಿನ್ನರ್ ಜೊತೆ ಡ್ಯಾನ್ಸ್ ಮಾಡಿರೋದು ನೀನು? ಅದೇ ಖುಷಿ ರೀ ನಂಗ್ರಿ. ನೋಡಿದ್ದೆ ಅವ್ರನ್ನ ಯಾವತ್ತಾದ್ರೂ DKD ಇಲ್ಲಿ? ಅಲ್ಲಿಗೆ ನೀನ್ ಯಾಕೆ ವಿನ್ ಆದೆ ಆಗ್ಲಿ ಬಿಡು. ಈ ಚಂದ ಜೋಡಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಂತ ಕೇಳೋಣ. ಚಂದದ ಬಂಗಾರ. ಹಾಯ್ ಶಶಾಂಕ್. ಹಾಯ್ ಸರ್. ಹಾಯ್ ದಿವ್ಯಾ. ಹಾಯ್ ರೀ. ಒಳ್ಳೊಳ್ಳೆ ಫ್ಲಿಪ್ಪು, ಒಳ್ಳೆ ಜಂಪ್ಗೆ ಎಲ್ಲ ಸಖತ್ತಾಗಿತ್ತು. ನೀನು ಅದೇ ವಿನ್ನರ್ ಆಗಿದೆಯಾ ಅಂತಂದ್ಮೇಲೆ ಹಂಗೆ ನೀನು ಯಾವಾಗ ಸ್ಟೇಜ್ ಮೇಲೆ ಬಂದ್ರು ವಿನ್ನರ್ ತರನೇ ಕಾಣಿಸ್ತೀಯ ಮಗ ನೀನು. ಥ್ಯಾಂಕ್ ಯು ಸರ್. ವೆರಿ ವೆಲ್ ಡನ್. ಅಂಡ್ ದಿವ್ಯಾ ತುಂಬಾ ಗ್ರೇಸ್ಫುಲ್ ಆಗಿ ಮಾಡಿದೆ ದಿವ್ಯಾ. ಹಾಂ ರೀ, ಥ್ಯಾಂಕ್ ಯು. ಗುಡ್ ಲಕ್ ಮಾ. ಥ್ಯಾಂಕ್ ಯು ತರುಣ್ ಅವರೇ. ಈಗ ಮಚ್ಚೆ ಸುಂದರಿ ನಿಶ್ವಿಕಾ. ತುಂಬಾ ಚೆನ್ನಾಗಿ ಮಾಡಿದೆ ದಿವ್ಯಾ. ಹಾಂ ರೀ, ತುಂಬಾ ಖುಷಿ ಆಯ್ತು ಡಾನ್ಸ್ ನೋಡಿ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಆಲ್ ದಿ ಬೆಸ್ಟ್. Thank you. ಶಶಾಂಕ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಶಶಾಂಕ್ ಯು. ಪ್ರೇಮಮ್ಮ. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಫ್ಕೋರ್ಸ್ ಶಶಾಂಕ್ ಬಗ್ಗೆ ಮಾತಾಡಂಗೆ ಇಲ್ಲ. ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಥ್ಯಾಂಕ್ ಯು. DKD ಗೆದ್ದಿದ್ದೀರಾ, ಖುಷಿ ಆಯ್ತು. Thank you. ದಿವ್ಯಾ ಹಾಂ ರೀ. ಫಸ್ಟ್ ಬಂದಿದ್ದಕ್ಕೆ ಇವಾಗ ತುಂಬಾ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಇದೆ. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ದಿವ್ಯಾ, ನಿನ್ನ ಹತ್ರ ಖುಷಿಯಾಗಿ ನೋಡಕ್ಕೆ ಎಷ್ಟು ಚಂದ ಇದೆ ಗೊತ್ತಾ? ಇಬ್ರು ಸೇರಿ 5 ಮಿನಿಟ್ಸ್ ಖುಷಿ ಹಂಚಿದಿರ ರೀ. 5 ಮಿನಿಟ್ಸ್ ಆಫ್ ಶಿಯರ್ ಹ್ಯಾಪಿನೆಸ್. ಬಂಬಟಪ್ಪ, ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇಬ್ರು ಸೇರಿ ಸಿಕ್ಕಾಪಟ್ಟೆ ಖುಷಿಯನ್ನ ಹಂಚಿದ್ದೀರಾ ಅಂತ ಹೇಳಿದ್ದಾರೆ. ಈ ಖುಷಿಯಲ್ಲಿ ನಮ್ಮ ಶಶಾಂಕ್ ಭಾಗಿಯಾಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್. ಓಕೆನಾ, ಸ್ಟಾರ್ ರೇಟಿಂಗ್ಸ್ ತಗೊಂಬೋಣ. ನಿಂಗಿದೆಲ್ಲ ಅಭ್ಯಾಸ ಇತ್ತು ತಾನೇ ಮುಂಚೆ? ಏನ್ ಬೇಕು? ನನಗೆ ಕಣ್ಣು ಹೊಡೆದ್ಬಿಟ್ರೆ ನಾನು ಕೇಳ್ಬಿಡ್ತೀನ? ಥ್ಯಾಂಕ್ಸ್ ಥ್ಯಾಂಕ್ ಯು. ಇಷ್ಟು ಟಾಪ್ ಹೀರೋಯಿನ್ಗೆ ಶೈ ಆಗೋ ಲೆವೆಲ್ ನೀನ್ ಡ್ಯಾನ್ಸ್ ಮಾಡಿದ್ಯಾ ಅಂದ್ರೆ ನಿನಗೊಂದು ಜೈ ಹೇಳಲೇಬೇಕು ಕಣ. ಏ ಶಶಾಂಕ್ಗೆ ಚೇರ್ ಎಳ್ದ್ಬಿಟ್ಟು ಕೂರಿಸ್ಬಿಟ್ಟು ಇದೆಲ್ಲ ಕಲಿ, ಒರ್ಸು ಅದನ್ನ ದುಪಟ್ಟದಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಿಶ್ವಿಕಾ. ಥ್ಯಾಂಕ್ ಯು ಮಗ, ವಂಡರ್ಫುಲ್. ಥ್ಯಾಂಕ್ ಯು. ಸ್ಟಾರ್ ರೇಟಿಂಗ್ಸ್ ತರುಣ್ ಅವರೇ? 4 stars. 4 ಸ್ಟಾರ್. ಪ್ರೇಮ ಮ್ಯಾಮ್? 4 stars. 4 ಸ್ಟಾರ್ಸ್. ನಿಶ್ವಿಕಾ? 4.5. 4.5. 4.5. ಈ ಸೀಸನ್ ಅಲ್ಲಿ ಫಸ್ಟ್ ಟೈಮು ಬ್ಯಾಕ್ ಕೊಡಿ ಅಂತ ಕೇಳಿರೋದು ತರುಣ್ ಅವರು. ಇಟ್ಸ್ ಅ ಸರ್ಪ್ರೈಸ್. ನನಗೇನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ರಾಘು. ಇದು ನಾನು ಯಾವಾಗ ಒಂದು ಗುಡ್ ಲಕ್ ಅಂತ ಕೊಡ್ತೀನಿ ಎಲ್ಲರಿಗೂ. ಇದು ನಿನಗೆ ಗುಡ್ ಲಕ್ ಮಗ, ಒಳ್ಳೇದಾಗಲಿ. ಇಲ್ಲ ಮಗ, ಇಲ್ಲ ಮಗ, ನೀನು ಯಾರು ಸರಸ್ವತಿ ಪುತ್ರ, ನೀನು ಕಾಲಿಗೆಲ್ಲ ಬೀಳಬಾರ್ದು. ಅಂದರೆ ನೀನು ಅಂತಲ್ಲ, ನನಗೇನೆ ಯಾವತ್ತಾದರೂ ನಿನ್ನ ಜೊತೆ ಕೆಲಸ ಮಾಡೋ ಒಂದು ಭಾಗ್ಯ ಸಿಗಲಿ ಅಂತ ನಾನು ಅನ್ಕೋತೀನಿ. ನೋಡೋಣ, ನಾನು ಏನು ಪ್ರಾಮಿಸ್ ಮಾಡ್ತೀನಿ 99% ನಾನು ಉಳಿಸ್ಕೊಂಡು ಟ್ರೈ ಮಾಡಿದ್ದೀನಿ ಇವತ್ತಿನವರೆಗೂ. ಸೊ ಖಂಡಿತವಾಗ್ಲೂ ಜೊತೆಗೆ ವರ್ಕ್ ಮಾಡೋದು ಅವಕಾಶ ನಮ್ಮಿಬ್ರು ಸಿಗಲಿ ಅಂತ ನಾನು ಅನ್ಕೋತೀನಿ ಮಗ. ಆ್ಯಕ್ಚುಲಿ ನಾನು ಈ ಕ್ಷಣಕ್ಕೋಸ್ಕರ 10 ವರ್ಷದಿಂದ ನಾನು ಕಾಯ್ತಾ ಇದ್ದೆ ಅನಿಸುತ್ತೆ. ಸೊ ಇವತ್ತು ನನಗೆ ದೇವರೇ ಕೊಟ್ಟಿರೋ ವರ ಅಂತ ನಾನು ಅನ್ಕೊಳ್ತೀನಿ. ಯಾಕಂತ ಹೇಳಿದರೆ ಈ ಥರ ನಾನು ಹಲವಾರು ಕಾರ್ಯಕ್ರಮಗಳು ನಾನು ಮಾಡಿದಾಗ ಜನ ನನಗೆ ಆಯರಿ ಅಂತ ಹಾಕ್ತಾರೆ ಉತ್ತರ ಕರ್ನಾಟಕದಲ್ಲಿ. ಸೊ ಇವತ್ತು ತರುಣ್ ಸರ್ ಕೈಯಲ್ಲಿ ನನಗೆ ಅವ್ರಿಗೆ ಒಂದು ಅಮೌಂಟ್ ಕೊಟ್ಟಿದ್ದಿದೆಯಲ್ಲ, ಬೆಲೆ ಕಟ್ಟೋಕ್ಕೆ ಆಗಲ್ಲ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥ ದಿಗ್ಗಜರೇ ನನಗೆ ಪ್ರೋತ್ಸಾಹ ಕೊಟ್ಟ ಮೇಲೆ ಸರ್, ನನಗೆ ಅದೆಲ್ಲೋ ಒಂದು ಸೈಡಲ್ಲಿ ಇದ್ದಿದ್ದ ಹೆಸಿಟೇಷನ್ ಹೊಂಟೋಯ್ತು ಸರ್. ಇನ್ಮೇಲೆ ಆ ಹೆಸಿಟೇಷನ್ ಖಂಡಿತವಾಗ್ಲೂ ಇರೋದಿಲ್ಲ ಸರ್. ಇನ್ನೂ ನಾನು ಮುಕ್ತವಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಮೇಶ್ ಸರ್? ಕಲಾವಿದರು ತುಂಬಾ ಜನ ಇರ್ತಾರೆ, ಆದ್ರೆ ಕಲಾವಿದರೇ ಮೆಚ್ಚುವಂತ ಕಲಾವಿದರು ಕೆಲವರು. ಆತರ ಯುವರ್ ಅನ್ ಆಕ್ಟರ್ಸ್ ಆಕ್ಟರ್. ಅಂದ್ರೆ ಒಂದು ಗಂಡಸು ಹೆಣ್ಣು ಪಾತ್ರ ಮಾಡ್ತಿದ್ದಾರೆ, ಕೈ ಹಿಂಗ್ ಬರಂಗಿಲ್ಲ, ಕೈ ಎರಡನ್ನು ಹಿಂದೆ ಇಟ್ಕೊಂಡು ಬರೀ ಎಕ್ಸ್ಪ್ರೆಷನ್ಸ್ ಕೊಡ್ತಾ, ಅಲ್ಲೇ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹೋಗ್ತಾ ಉಮಾಶ್ರೀ ಅವರು ಮಾಡಿದಾಗ
ಒಂದು ಉಮಾಶ್ರೀ ಅವ್ರ ರೇಂಜ್ ಏನು ನಮ್ಗೆ ಅರ್ಥ ಆಯ್ತು, ಇನ್ನೊಂದು ಏನ್ ಅಬ್ಸರ್ವೇಷನ್ ಕೆಪಾಸಿಟಿ ಸರ್ ನಿಮಗೆ, ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರಾ ಆ ಬೇರೆ ಬೇರೆ ವಾಯ್ಸ್ ಟೋನ್ಸ್, ಆ ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಟ್ರಾರ್ಡಿನರಿ ಸರ್. ಯು ಆರ್ ರಿಯಲಿ ಅನ್ ಆಕ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಕ್ಸ್ಟ್ರಾರ್ಡಿನರಿ. ಅದ್ಭುತವಾದ ಭವಿಷ್ಯ ಕಾದಿದೆಯಾ ಮಾಸ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. More power to you, Raghavendra. More power to you. More power to you. Let's hear it for Raghavendra, please. Thank you so much, Prema ma'am. Thank you so much, Tarun sir. Thank you. ಏನ್ ನಡೀತು ಇಲ್ಲಿ? ರಾಗಿ ಹೊಲದಲ್ಲಿ ಮಾತೇ ಮುಗಿಸ್ತಾ ಇಲ್ವಲ್ಲ. ನೀನು ಮಾಡಿದ ಸೌಂಡ್ಗಿಂತ ನಿನ್ನ ಡ್ಯಾನ್ಸ್ ಅಲ್ಲಿ ಹುಡುಗೀರು ಮಾಡ್ತಿದ್ರು ನೋಡು ಸೌಂಡು ಪ್ರವೀಣ. ನಿನ್ನ ಒಂದೊಂದು ಮೂಮೆಂಟ್ಗೂ ಪೂಜಾ ಸೌಗಂಧಿಕಂತೂ ಬಿಡು ಬೇರೆ ಲೆವೆಲಲ್ಲಿ. ರವಿ ಸರ್ ಅದು ಯಾವ ಗಳಿಗೆಯಲ್ಲಿ ಹೇಳಿದ್ರು, ನಾನು ಚಿಕ್ಕವನಿದ್ದಾಗ ಅಥವಾ ಯಂಗ್ ಆಗಿದ್ದಾಗ ಸೇಮ್ ಪ್ರವೀಣ್ ಅಂತಾರನೇ ಇದೆ ಅಂತ ಹೇಳಿ ಆ ಮಾತು ಉಳಿಸ್ಕೊಂಡೆ ಕಣ ಇವತ್ತು. ಹೌದಕ್ಕ. ತರುಣ್ ಅವರೇ, ಭೂಮಿಕಾ ಹಾಗೂ ನಮ್ಮ ಪ್ರವೀಣ್ ಅವರ ಈ ಪರ್ಫಾರ್ಮೆನ್ಸ್. ಹಾಯ್ ಪ್ರವೀಣ್ ಸರ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಹಾನಟಿ. ಥ್ಯಾಂಕ್ ಯು ಸರ್. ಹಾಯ್ ಭೂಮಿಕಾ. ಹಾಯ್ ಸರ್. ಸೂಪರ್ ಪರ್ಫಾರ್ಮೆನ್ಸ್. ಸಾಂಗ್ ಕಂಪೋಸಿಂಗ್ ಹಂಗಿದೆ, ಒಂದು ನಾಟಿನೆಸ್ ಜೊತೆಗೆ ಒಂದು ಡ್ಯಾನ್ಸ್, ಒಂದು ಎಂಜಾಯ್ಮೆಂಟ್ ಇದೆಯಲ್ಲ, ಪರ್ಫೆಕ್ಟ್ಲಿ ಎಕ್ಸಿಕ್ಯೂಟೆಡ್ ಭೂಮಿಕಾ. ಥ್ಯಾಂಕ್ ಯು ಸರ್. ಗುಡ್ ಲಕ್. ನಿಶ್ವಿಕಾ, ನೋಡಕ್ ಮಾತ್ರ ಸಖತ್ತಾಗಿತ್ತು. ನೀವು ಬಿಗಿನಿಂಗ್ ಇಂದ ಎಂಡ್ ಅಲ್ಲಿ ಹೋಗಿ ವಾಪಸ್ ಬಂದ್ರಲ್ಲ, ಅಲ್ಲಿವರೆಗೂ ಇಟ್ ವಾಸ್ ಸೋ ಎಂಗೇಜಿಂಗ್, ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಪ್ರವೀಣ್, ನೀವಂತೂ ಹೀರೋ ಮಟೀರಿಯಲ್, ನಿಜವಾಗ್ಲೂ ಹೇಳ್ತೀನಿ. ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ನೀವು ಅವಳನ್ನ ಟ್ರೀಟ್ ಮಾಡೋದಾಗಿರ್ಬೇಕು, ಆ ಒಂದು ಜಾಗ ಕರ್ಕೊಂಡು ಹೋಗ್ಬೇಕಾದ್ರೇನು ಇನ್ ಬಿಟ್ವೀನ್ ಕ್ಯಾರೆಕ್ಟರ್ ಆಲ್ಸೋ ದೇಸ್ ಹೀರೋ ಮಟೀರಿಯಲ್ ನಿಮ್ಮಲ್ಲಿ. ಲಿಫ್ಟ್ ಆಗಿರ್ಬೋದು ಎಲ್ಲ ತುಂಬಾ ಸೂಕ್ಷ್ಮವಾಗಿ ಮಾಡ್ತೀರಾ. ಐ ಥಿಂಕ್ ಐ ರಿಯಲಿ ಅಪ್ರಿಶಿಯೇಟ್ ದಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಮೇಸಿಂಗ್, ಅಮೇಸಿಂಗ್ ಕೆಮಿಸ್ಟ್ರಿ. ಗುಡ್ ಲಕ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಭೂಮಿಕಾ, ನಮ್ಮ ಹುಡುಗ ಒಂದ್ ಶೋ ಮುಗಿದ್ಮೇಲೂ ಇಲ್ಲಿ ಬಂದು ನಿಮ್ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿದ್ರಲ್ಲ. ಭೂಮಿಕಾ ಈಗ ಪ್ರವೀಣನ್ಗೋಸ್ಕರ ಹಾಡಾಡ್ತಾರೆ. ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಬೀದಿಗೆ, ಇಳಿದೆ ಮನಸ್ಸಿನ ಊರಿಗೆ, ನೀನ್ಯಾರೋ ಆಮೇಲೆ ಮರೆತು ಹೋಗಿದೆ, ನಿನ್ನ ನೋಡೋ ಆಸೆ ನನಗೆ ಬಾ ಬೇಗನೆ. ಪ್ರೀತ್ಸೆ ಅಂತ ಪ್ರಾಣ ತಿನ್ನೋಲ್ಲ, ಹಾಡ್ತೀನಂತ ಪ್ರಾಣ ತಿನ್ನೋ ಹಾಡ್ಗಾರ್ತಿ ಯಾರೋ. ವರ್ಷ ಹಾಡಮ್ಮ. ನಿಂತೆ ನಿಂತೆ ಕಾಯುತ್ತಾ ಒಂಟಿಗಾಲಲ್ಲಿ, ಸೇರೋ ಆಸೆ ನಂಗೀಗ ನಿನ್ನ ತೋಳಲ್ಲಿ. ಯಾವ್ದೋ ಹಾಡು ಹಾಡಿದ್ಲವಳು, ಯಾವ್ದು ಗೊತ್ತಿಲ್ಲ. ಈ ಹಾಡನ್ನ ಕಂಡು ಹಿಡಿದವರಿಗೆ ನನ್ನ ಕಡೆಯಿಂದ ಒಂದು ಪುಸ್ತಕ. ಅಲ್ಲ, ನಿಂತೆ ನಿಂತೆ ಕಾಯುತ್ತಾ ಒಂಟಿ ಕಾಲಲ್ಲಿ, ಒಂಟೆ ಒಂಟೆ ಓಡುತ್ತಾ ಎರಡು ಕಾಲಲ್ಲಿ. ಆ ತರ ಇತ್ತು. ಉತ್ತರ ಕರ್ನಾಟಕದ ಹೇಳಿ ಕಡಕ್ ರೊಟ್ಟಿ ಹಾಡಮ್ಮ. ಬಾನು ಕೆಂಪಾದಂತೆ, ಗಾಳಿ ಇಂಪಾದಂತೆ, ತಾಜಾನುರಾಗ ಶುರುವಾಗುವ ಲಕ್ಷಣವೇ, ಅತಿಯಾಗಿ ಸುಳಿವಂತ, ಹಿತವಾಗಿ ಕಾಡುವಂತ, ಆತಂಕವಾದಿ